ಹಲೋ ನಮಸ್ಕಾರ. ಇವತ್ತಿನ ಈ ವಿಡಿಯೋ ಭಾಗದಲ್ಲಿ ನಾವು 2025ರಲ್ಲಿ ಈ ವರ್ಷ ಥಿಯೇಟರ್‌ಗೆ ರಿಲೀಸ್ ಆಗ್ತಾ ಇರುವ ನಿರೀಕ್ಷೆಯ 10 ಕನ್ನಡ ಸಿನಿಮಾಗಳನ್ನು ತಿಳಿದುಕೊಳ್ಳುವ. ನೀವು ನಮ್ಮ ಚಾನೆಲ್‌ಗೆ ಮೊದಲ ಬಾರಿಗೆ ವಿಸಿಟ್ ಮಾಡ್ತಾ ಇದ್ರೆ ನಮ್ಮ ಚಾನೆಲ್‌ನಲ್ಲಿ ಪ್ರತಿದಿನದ ಅಪ್ಡೇಟ್ಸ್ ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ. ಅದಕ್ಕಾಗಿ ಈಗಲೇ ನೀವೊಂದು ಸಿನಿಮಾ ಪ್ರೇಮಿಯಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗಾದ್ರೆ ಬನ್ನಿ ವಿಡಿಯೋವನ್ನು ಶುರು ಮಾಡುವ. ಮೊದಲನೇದ್ದು ಶಿವಣ್ಣನವರ 45 ಎನ್ನುವ ಸಿನಿಮಾ. ಇದು ಒಂದು ಮಲ್ಟಿ ಸ್ಟಾರರ್ ಸಿನಿಮಾವಾಗಿದೆ. ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಉಪೇಂದ್ರ, ರಾಜ್‌ಬಿ ಶೆಟ್ಟಿ ಕಾಣಿಸಿಕೊಳ್ತಿದ್ದಾರೆ. ಅದು ಅಲ್ಲದೆ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಮೊದಲ ಬಾರಿಗೆ ನಿರ್ದೇಶನ ಮಾಡ್ತಾ ಇರುವ ಸಿನಿಮಾ ಕೂಡ ಈ 45 ಎನ್ನುವ ಸಿನಿಮಾವಾಗಿದೆ. ಸದ್ಯಕ್ಕಂತೂ ಒಂದು ದೊಡ್ಡ ಮಟ್ಟಿನ ಬಜೆಟ್ನಲ್ಲೇ ಈ ಸಿನಿಮಾವು ಬಂದಿದ್ದು, ಅದು ಅಲ್ಲದೆ ಸಿನಿಮಾದ ವಿಎಫ್ಎಕ್ಸ್ ಕ್ವಾಲಿಟಿ ಒಳ್ಳೆ ರೀತಿಯಲ್ಲೇ ಬಂದಿದೆ. ಶೂಟಿಂಗ್ ಎಲ್ಲ ಮುಕ್ತಾಯಗೊಂಡಿದೆ ಸಿನಿಮಾದು. ಸಿನಿಮಾವನ್ನು ಸಮ್ಮರ್ ಪ್ರಯುಕ್ತ ಥಿಯೇಟರ್‌ಗೆ ರಿಲೀಸ್ ಮಾಡಲು ಸಿನಿಮಾ ತಂಡ ಪ್ಲಾನ್ ಅನ್ನು ಮಾಡಿಕೊಳ್ತಾ ಇದ್ದು, ಕೆಲವೇ ದಿನಗಳಲ್ಲಿ ರಿಲೀಸ್ ಡೇಟ್ ಕೂಡ ಅಧಿಕೃತವಾಗಿ ಘೋಷಣೆ ಮಾಡ್ತಿದ್ದಾರೆ ಸಿನಿಮಾ ತಂಡ. ಕಬ್ಜಾ ಎನ್ನುವ ಉಪೇಂದ್ರ ಸಿನಿಮಾದಲ್ಲಿ ಶಿವಣ್ಣ ಇದ್ರೂ ಕೂಡ ಅದು ಅಷ್ಟರದೊಟ್ಟಿಗೆ ಕ್ಲಿಕ್ ಆಗಿರಲಿಲ್ಲ. ಆದ್ರೆ ಇದೀಗ ಉಪೇಂದ್ರ, ರಾಜ್‌ಬಿ ಶೆಟ್ಟಿ, ಶಿವಣ್ಣ ಕಾಂಬೋ ಈ ಬಾರಿ ಥಿಯೇಟರ್‌ಗಳಲ್ಲಿ ಮೋಡಿ ಮಾಡುವ ಎಲ್ಲಾ ಸಾಧ್ಯತೆಗಳಿವೆ. ಇನ್ನು ಶಿವಣ್ಣನವರ ಮತ್ತೊಂದು ಸಿನಿಮಾ ಅವರ ಕೆರಿಯರ್‌ನ 131ನೇ ಸಿನಿಮಾ ಕೂಡ ಈ ವರ್ಷ ರಿಲೀಸ್ ಆಗುವ ಎಲ್ಲಾ ಸಾಧ್ಯತೆಗಳಿವೆ. ಸಿನಿಮಾವನ್ನು ತಮಿಳಿನ ನಿರ್ದೇಶಕ ಕಾರ್ತಿಕ್ ಅದ್ವೈತ್ ಎನ್ನುವರು ನಿರ್ದೇಶನ ಮಾಡ್ತಿದ್ದಾರೆ. ಈಗಾಗಲೇ ಸಿನಿಮಾದ ಶೂಟಿಂಗ್ ಕೂಡ ಆರಂಭಗೊಂಡಿದೆ. ಸಿನಿಮಾದ ಅನೌನ್ಸ್‌ಮೆಂಟ್ ವಿಡಿಯೋ ಒಳ್ಳೆಯ ನಿರೀಕ್ಷೆಯನ್ನೇ ಹುಟ್ಟು ಹಾಕಿಕೊಳ್ಳುವಲ್ಲಿ ಸಫಲವಾಗಿತ್ತು. ಸಿನಿಮಾದ ಮೇಲೆ ಕೂಡ ಒಂದು ದೊಡ್ಡ ಎಕ್ಸ್ಪೆಕ್ಟೇಷನ್ ಇದ್ದು, ಸದ್ಯಕ್ಕೆ ಸಿನಿಮಾದ ಚಿತ್ರೀಕರಣ ಮುಕ್ತಾಯಗೊಂಡಿಲ್ಲ. ಸಿನಿಮಾದ ಚಿತ್ರೀಕರಣ ಮುಗಿಸಿ ಈ ವರ್ಷವೇ ಥಿಯೇಟರ್‌ಗೆ ರಿಲೀಸ್ ಮಾಡಲು ಸಿನಿಮಾ ತಂಡವು ಪ್ಲಾನ್ ಅನ್ನು ಮಾಡಿಕೊಳ್ತಿದ್ದಾರೆ. ಇನ್ನು ಈ ಲಿಸ್ಟ್‌ನಲ್ಲಿರುವ ಚಿತ್ರವಾಗಿದೆ ಶ್ರೀಮುರಳಿ ಅವರ ಭಾಗ್ಯರ ಚಿತ್ರ ಆದ ಬಳಿಕ ಬರ್ತಾ ಇರುವ ಪರಾಕ್ ಎನ್ನುವ ಸಿನಿಮಾ. ಭಾಗ್ಯರ ಎನ್ನುವ ಸಿನಿಮಾವು ಥಿಯೇಟರ್‌ಗಳಲ್ಲಿ ಸಕ್ಸಸ್ ಕಂಡರೂ ಕೂಡ ನಿರೀಕ್ಷಿತ ಮಟ್ಟಿಗೆ ದೊಡ್ಡ ಸದ್ದನ್ನು ಮಾಡಲು ಸಿನಿಮಾಕ್ಕೆ ಸಾಧ್ಯವಾಗಿಲ್ಲ. ಇದೀಗ ಪರಾಕ್ ಎನ್ನುವ ಸಿನಿಮಾ ಬರ್ತಾ ಇದ್ದು, ಸಿನಿಮಾವನ್ನು ಡೆಬ್ಯೂಟೆಡ್ ನಿರ್ದೇಶಕರೊಬ್ಬರು ನಿರ್ದೇಶನ ಮಾಡ್ತಿದ್ದಾರೆ. ಅದು ಅಲ್ಲದೆ ನಿರ್ದೇಶಕರ ತಂಡವೇ ನಿರ್ಮಾಣ ಕೂಡ ಮಾಡ್ತಾ ಇದ್ದು, ಸಿನಿಮಾ ಒಂದು ದೊಡ್ಡ ಬಜೆಟ್‌ನಲ್ಲೇ ಬರುವ ಸಿನಿಮಾ ಕೂಡ ಹೌದು. ಈಗಾಗಲೇ ಪೋಸ್ಟರ್‌ಗಳು ಒಳ್ಳೆಯ ನಿರೀಕ್ಷೆಯನ್ನೇ ಹುಟ್ಟು ಹಾಕಿಕೊಂಡಿದೆ. ಮೇಲ್ನೋಟಕ್ಕೆ ಇದೊಂದು ಹಿಸ್ಟ್ ಥ್ರಿಲ್ಲರ್ ಸಿನಿಮಾ ಎನ್ನುವ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದ್ದು, ಸದ್ಯಕ್ಕೆ ಸಿನಿಮಾದ ಶೂಟಿಂಗ್ ಆರಂಭಗೊಂಡಿಲ್ಲ. ಕೆಲವೇ ದಿನಗಳಲ್ಲಿ ಸಿನಿಮಾದ ಅಪ್ಡೇಟ್ಸ್ ಕೂಡ ಸಿನಿಮಾ ತಂಡದ ಕಡೆಯಿಂದ ಬರಬಹುದು. ಶೂಟಿಂಗ್ ಆರಂಭ ಮಾಡಿ ಈ ವರ್ಷವೇ ಥಿಯೇಟರ್‌ಗೆ ರಿಲೀಸ್ ಮಾಡಲು ಸಿನಿಮಾ ತಂಡವು ತಯಾರಿಯನ್ನು ಕೂಡ ನಡೆಸ್ತಾ ಇದ್ದಾರೆ. ಒಂದಾದ್ರೆ ಶೂಟಿಂಗ್ ಡಿಲೇ ಆದ್ರೆ ಈ ವರ್ಷದಿಂದ ರಿಲೀಸ್ ಪೋಸ್ಟ್‌ಪೋನ್ ಆಗುವ ಚಾನ್ಸಸ್‌ಗಳು ಕೂಡ ಇದೆ. ಇನ್ನು ಮಾರ್ಟಿನ್ ಎನ್ನುವ ಸಿನಿಮಾವು ದೊಡ್ಡ ಮಟ್ಟಿನ ಸೋಲನ್ನೇ ಕಂಡಿತ್ತು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಧ್ರುವ ಸರ್ಜಾ ಅವರಿಗೆ. ಇದೀಗ ಆ ಚಿತ್ರ ಆದ ಬಳಿಕ ದೊಡ್ಡ ಕಮ್‌ಬ್ಯಾಕ್ ಕೊಡಲು ಚಾನ್ಸ್ ಇರುವ ಚಿತ್ರವಾಗಿದೆ ಪ್ರೇಮ್ ನಿರ್ದೇಶನದ ಕೆಡಿ ಎನ್ನುವ ಸಿನಿಮಾ. ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ದೊಡ್ಡ ತಾರಗಣವೇ ಇದ್ದು, ಸಂಜಯ್ ದತ್, ಶಿಲ್ಪಾ ಶೆಟ್ಟಿ, ರವಿಚಂದ್ರನ್, ರಮೇಶ್ ಅರವಿಂದ್, ನೂರಾ ಫತೇಹಿ ಸೇರಿದಂತೆ ಒಂದು ದೊಡ್ಡ ತಾರಗಣವೇ ಇದೆ ಈ ಸಿನಿಮಾದಲ್ಲಿ. ಈಗಾಗಲೇ ಸಿನಿಮಾದ ಚಿತ್ರೀಕರಣ ಬಹುತೇಕ ಮುಕ್ತಾಯಗೊಂಡಿದೆ. ಕೆಲವೊಂದು ಹಾಡಿನ ಚಿತ್ರೀಕರಣ ಮಾತ್ರ ಸಿನಿಮಾದ್ದು ಬಾಕಿ ಇದೆ. ಈಗಾಗಲೇ ಮೊದಲ ಹಾಡನ್ನು ರಿಲೀಸ್ ಮಾಡಿದ್ದು, ಆದ್ದರಿಂದಲೇ ಕೆಲವೇ ದಿನಗಳಲ್ಲಿ ರಿಲೀಸ್ ಡೇಟ್ ಕುರಿತಾಗಿ ಕನ್ಫರ್ಮ್ ಮಾಡ್ತಿದ್ದಾರೆ ಸಿನಿಮಾ ತಂಡ. ಸಿನಿಮಾವು ಐಪಿಎಲ್ ಆದ ಬಳಿಕ ರಿಲೀಸ್ ಆಗುವ ಸಾಧ್ಯತೆಗಳಿವೆ. ಅಂದ್ರೆ ಜೂನ್, ಜುಲೈ, ಆಗಸ್ಟ್ ತಿಂಗಳಿನ ಒಳಗೆ ಥಿಯೇಟರ್‌ಗೆ ರಿಲೀಸ್ ಆಗುವ ಎಲ್ಲಾ ಸಾಧ್ಯತೆಗಳಿವೆ. ಈ ಸಿನಿಮಾವು 2 ಪಾರ್ಟ್‌ಗಳಾಗಿ ಬಂದಿದ್ದು, ಎರಡನೇ ಪಾರ್ಟ್ ಈ ಚಿತ್ರ ರಿಲೀಸ್ ಆದ 6 ತಿಂಗಳ ಬಳಿಕ ರಿಲೀಸ್ ಆಗಲಿದೆ. ಇನ್ನು ಶಿವಣ್ಣ ಡೋಳ ಧನಂಜಯ್ ಕಾಂಬೋದ ನಿರೀಕ್ಷೆಯ ಸಿನಿಮಾ ಉತ್ತರಾಖಂಡ ಎನ್ನುವ ಸಿನಿಮಾ ಕೂಡ ಈ ವರ್ಷವೇ ಥಿಯೇಟರ್‌ಗೆ ರಿಲೀಸ್ ಆಗುವ ಸಾಧ್ಯತೆಗಳಿವೆ. ಸಿನಿಮಾದ ಚಿತ್ರೀಕರಣ ನಡೀತಾ ಇತ್ತು. ಆದರೆ ಅರ್ಧದಲ್ಲಿ ಸಿನಿಮಾದ ಚಿತ್ರೀಕರಣವನ್ನು ನಡೆಸಿ ಯುವರಾಜ್ ಕುಮಾರ್ ಅವರ ಸಿನಿಮಾವನ್ನು ನಿರ್ದೇಶನ ಮಾಡ್ತಿದ್ದಾರೆ ರೋಹಿತ್ ಪದಕಿ. ಇದೀಗ ಉತ್ತರಾಖಂಡ ಎನ್ನುವ ಸಿನಿಮಾ ಒಂದು ಪ್ಯಾನ್ ಇಂಡಿಯಾ ಪ್ರಾಜೆಕ್ಟ್ ಆಗಿದೆ. ಯಾಕೆಂದರೆ ಸಿನಿಮಾದಲ್ಲಿ ಉಳಿದ ಇಂಡಸ್ಟ್ರಿಯ ಹಲವಾರು ಪ್ರಮುಖ ನಟ ನಟಿಯರು ಕೂಡ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಉತ್ತರಾಖಂಡ ಎನ್ನುವ ಸಿನಿಮಾವು ಕೆಆರ್‌ಜಿ ಸ್ಟುಡಿಯೋಸ್ ನಿರ್ಮಾಣದಲ್ಲಿ ತಯಾರಾಗಿದ್ದು, ಸಿನಿಮಾದ ಚಿತ್ರೀಕರಣವನ್ನು ಬಹುಬೇಗನೆ ಆರಂಭ ಮಾಡಿದ್ರೆ ಈ ಸಿನಿಮಾವು ಈ ವರ್ಷವೇ ಥಿಯೇಟರ್‌ಗೆ ರಿಲೀಸ್ ಆಗುವ ಸಾಧ್ಯತೆಗಳು ಕೂಡ ಇದೆ. ಇನ್ನು ಯುವರಾಜ್ ಕುಮಾರ್ ಅವರ ಎಕ್ಕ ಎನ್ನುವ ಸಿನಿಮಾವು ತಯಾರಾಗ್ತಾ ಇದ್ದು, ರೋಹಿತ್ ಪದಕಿ ನಿರ್ದೇಶನದಲ್ಲಿ ಸಿನಿಮಾವು ಮೇಕಿಂಗ್ ಆಗ್ತಾ ಇದೆ. ಸಿನಿಮಾದ ಮೇಲೆ ಕೂಡ ದೊಡ್ಡ ಎಕ್ಸ್ಪೆಕ್ಟೇಷನ್ ಇದೆ. ಯಾಕಂದ್ರೆ ಸಿನಿಮಾದ ಪೋಸ್ಟರ್‌ಗಳು ಒಳ್ಳೆಯ ನಿರೀಕ್ಷೆಯನ್ನೇ ಹುಟ್ಟು ಹಾಕಿಕೊಂಡಿದೆ. ಯುವ ಎನ್ನುವ ಸಿನಿಮಾ ಒಂದು ದೊಡ್ಡ ಡೆಬ್ಯೂಟೇ ಯುವರಾಜ್ ಕುಮಾರ್ ಅವರಿಗೆ ಕೊಟ್ಟಿದೆ. ಇದೀಗ ಯುವ ಎನ್ನುವ ಸಿನಿಮಾವನ್ನು ಅಶ್ವಿನಿ ಪುನೀತ್ ರಾಜ್‌ಕುಮಾರ್, ಕೆಆರ್‌ಜಿ ಸ್ಟುಡಿಯೋಸ್, ಜಯಣ್ಣ ಫಿಲ್ಮ್ಸ್ ಸೇರಿಕೊಂಡು ದೊಡ್ಡ ಮಟ್ಟಿನಲ್ಲೇ ನಿರ್ಮಾಣ ಮಾಡ್ತಿದ್ದಾರೆ. ಸಿನಿಮಾದ ಹೆಚ್ಚಿನ ಅಪ್ಡೇಟ್ಸ್ ಎಲ್ಲ ಮುಂದಿನ ದಿನಗಳಲ್ಲೇ ಬರಲಿದ್ದು, ಬಹುತೇಕ ಈ ವರ್ಷದ ಕೊನೆಯೊಳಗೆ ಸಿನಿಮಾವು ಥಿಯೇಟರ್‌ಗೆ ರಿಲೀಸ್ ಆಗುವುದಂತೂ ಪಕ್ಕಾ. ಇನ್ನು ಈ ವರ್ಷ ಕನ್ನಡ ಸಿನಿಮಾ ರಂಗಕ್ಕೆ 2,000 ಕೋಟಿ ಸಿನಿಮಾ ಕೊಡುವ ಪೊಟೆನ್ಷಿಯಲ್ ಇದೆ. ಯಾಕೆಂದ್ರೆ ಬಹುನಿರೀಕ್ಷಿತ ಸಿನಿಮಾಗಳಾಗಿರುವ ಯಶ್ ಅಭಿನಯದ ಟಾಕ್ಸಿಕ್ ಹಾಗೆ ಕಾಂತಾರ ಸಿನಿಮಾದ 2ನೇ ಭಾಗ ಈ ವರ್ಷವೇ ಥಿಯೇಟರ್‌ಗೆ ರಿಲೀಸ್ ಆಗ್ತಾ ಇದೆ. ಇವುಗಳ ಪೈಕಿ ಮೊದಲಿಗೆ ಕಾಂತಾರ ಚಾಪ್ಟರ್ 1 ಎನ್ನುವ ಕಾಂತಾರ 2 ಸಿನಿಮಾವು ಅಕ್ಟೋಬರ್ ತಿಂಗಳಿನಲ್ಲಿ ಥಿಯೇಟರ್‌ಗೆ ರಿಲೀಸ್ ಆಗಲಿದೆ. ಅಕ್ಟೋಬರ್ 2ಕ್ಕೆ ಸಿನಿಮಾವನ್ನು ಥಿಯೇಟರ್‌ಗೆ ರಿಲೀಸ್ ಮಾಡುವುದಾಗಿ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಹೋಂಬಾಲೆ ಫಿಲ್ಮ್ಸ್. ಅಂದ್ರೆ ಕಾಂತಾರ ಪಾರ್ಟ್ 1 ಸಿನಿಮಾ ರಿಲೀಸ್ ಆಗಿ 3 ವರ್ಷಗಳ ಬಳಿಕ ಇದೀಗ 2ನೇ ಭಾಗ ಬರ್ತಾ ಇದೆ. ಈ ಸಿನಿಮಾದ ಚಿತ್ರೀಕರಣ ಕೂಡ ಇದೀಗ ಭರದಿಂದಲೇ ಸಾಗ್ತಾ ಇದ್ದು, ಸಿನಿಮಾದಲ್ಲೂ ಕೂಡ ಒಳ್ಳೆಯ ಕಾಸ್ಟೇ ಇದೆ. ಸಿನಿಮಾವು ಈ ಬಾರಿ ಬರುವಾಗ ಪ್ಯಾನ್ ಇಂಡಿಯಾ ಮಟ್ಟದಲ್ಲ, ಅದಕ್ಕಿಂತ ದೊಡ್ಡ ಮಟ್ಟಿನಲ್ಲೇ ಬರ್ತಾ ಇದೆ ಈ ಸಿನಿಮಾ.
ಇಂಗ್ಲಿಷ್ನಲ್ಲೂ ಕೂಡ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗಲಿದೆ ಎನ್ನುವುದನ್ನು ಸಿನಿಮಾ ತಂಡವು ಕನ್ಫರ್ಮ್ ಮಾಡಿದ್ದಾರೆ. ಸಿನಿಮಾದ ಮೊದಲ ಭಾಗ 16 ಕೋಟಿ ಬಜೆಟ್ನಲ್ಲಿ ತಯಾರಾಗಿ 400 ಕೋಟಿ ಹೊಡೆದಿತ್ತು. ಸಿನಿಮಾದ ಎರಡನೇ ಭಾಗ 100 ಕೋಟಿ ಬಜೆಟ್ನಲ್ಲಿ ತಯಾರಾಗಿ ಅಟ್ಲೀಸ್ಟ್ 1000 ಕೋಟಿ ಆದರೂ ಕಲೆಕ್ಷನ್ ಮಾಡಬೇಕು ಅಂತ ಸಿನಿಮಾ ತಂಡವು ಯೋಚನೆ ಮಾಡ್ತಿದ್ದಾರೆ. ಅದಕ್ಕಾಗಿ ಸಿನಿಮಾದ ರೈಟ್ಸ್ಗಳು ದೊಡ್ಡ ಮಟ್ಟಿನ ಮೊತ್ತಕ್ಕೆ ಮಾರಾಟ ಮಾಡ್ತಿದ್ದಾರೆ ಹೊಂಬಾಳೆ ಫಿಲ್ಮ್ಸ್. ಅದು ಅಲ್ಲದೆ ಈ ಸಿನಿಮಾ OTTಯಲ್ಲೂ ಕೂಡ ರಿಲೀಸ್ ಆಗಿ ಮತ್ತಷ್ಟು ಪ್ರೇಕ್ಷಕರ ಮನಗೆಲ್ಲುವಲ್ಲಿ ಸಫಲವಾಗಿತ್ತು. ಯಶ್ ಅಭಿನಯದ ಟಾಕ್ಸಿಕ್ ಎನ್ನುವ ಸಿನಿಮಾವು ಈ ವರ್ಷದ ಕೊನೆಯಲ್ಲಿ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದೆ. ಬಹುನಿರೀಕ್ಷಿತ ಯಶ್ ಅವರ ಟಾಕ್ಸಿಕ್ ಎನ್ನುವ ಸಿನಿಮಾವು ಅವರ KGF ಚಾಪ್ಟರ್ 2 ಸಿನಿಮಾ ರಿಲೀಸ್ ಆದ ಬಳಿಕ 3.5 ವರ್ಷಗಳ ಬಳಿಕ ಇದೀಗ ರಿಲೀಸ್ ಆಗ್ತಾ ಇರುವುದರಿಂದ ಸಿನಿಮಾದ ಮೇಲೆ ದೊಡ್ಡ ಮಟ್ಟಿನ ನಿರೀಕ್ಷೆಯಂತೂ ಇದೆ. ಗೀತು ಮೋಹನ್ ದಾಸ್ ಎನ್ನುವರು ನಿರ್ದೇಶನ ಮಾಡ್ತಾ ಇದ್ದು, ಸಿನಿಮಾ ಒಂದು ವಿದೇಶಿ ಟಚ್ ಸಿನಿಮಾವಾಗಿ ತಯಾರಾಗ್ತಾ ಇದೆ. ಆದರೆ ಸಿನಿಮಾ ಒಂದು ಕನ್ನಡ ಭಾಷೆಯ ಸಿನಿಮಾವಾಗಿದೆ. ಟಾಕ್ಸಿಕ್ ಎನ್ನುವ ಸಿನಿಮಾದಲ್ಲಿ ಬ್ರಿಟನ್ ನಟ ನಟಿಯರು ಸೇರಿದಂತೆ ನಯನತಾರಾ, ಕಿಯಾರಾ ಅಡ್ವಾಣಿ ಸೇರಿದಂತೆ ಒಂದು ದೊಡ್ಡ ತಾರಗಣವೇ ಇದೆ. ಟಾಕ್ಸಿಕ್ ಎನ್ನುವ ಸಿನಿಮಾವನ್ನು ಡಿಸೆಂಬರ್ ತಿಂಗಳಿನಲ್ಲಿ ಥಿಯೇಟರ್ಗೆ ರಿಲೀಸ್ ಮಾಡಲು ಸಿನಿಮಾ ತಂಡವು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. KVN ಪ್ರೊಡಕ್ಷನ್ಸ್ ಹಾಗೆ ಯಶ್ ಅವರ ಮಾನ್ಸ್ಟರ್ ಮೈಂಡ್ಸ್ ಅವರು ನಿರ್ಮಾಣ ಮಾಡಿದ್ದು, ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಜನವರಿ 8ಕ್ಕೆ ನಾಳಿದ್ದು ರಿಲೀಸ್ ಆಗುವ ಸಾಧ್ಯತೆಗಳು ಕೂಡ ಇದೆ. ಕನ್ನಡ ಇಂಡಸ್ಟ್ರಿ ಮಾತ್ರ ಅಲ್ಲ, ಭಾರತದಾದ್ಯಂತ ಎಲ್ಲ ಪ್ರೇಕ್ಷಕರು ಕೂಡ ಯಶ್ ಅವರ ಕಂಬ್ಯಾಕ್ಗಾಗಿ ಇದೀಗ ಕಾಯ್ತಾ ಇದ್ದಾರೆ. ಟಾಕ್ಸಿಕ್ ಎನ್ನುವ ಸಿನಿಮಾದ ರೈಟ್ಸ್ ಅನ್ನು ಇದೀಗ ವಿದೇಶದಲ್ಲಿ ದೊಡ್ಡ ಮಟ್ಟಿನ ನಿರ್ಮಾಣ ಸಂಸ್ಥೆಯೊಂದಕ್ಕೆ ಮಾರಾಟ ಮಾಡಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಸಿನಿಮಾ ತಂಡ. ಆದ್ರಿಂದಲೇ ಸಿನಿಮಾ ಒಂದು ಪ್ಯಾನ್ ವರ್ಲ್ಡ್ ಪ್ರಾಜೆಕ್ಟ್ ಆಗಿ ಈ ಬಾರಿ ಥಿಯೇಟರ್ಗೆ ರಿಲೀಸ್ ಆಗಲಿದೆ. ಸಿನಿಮಾವು ಯಶ್ ಅವರಿಗೆ ಕಮ್ಬ್ಯಾಕ್ ಅನ್ನು ಕೊಡುತ್ತಾ ಅನ್ನೋದು ಕೂಡ ಡಿಸೆಂಬರ್ವರೆಗೂ ಕಾಯಬೇಕಾಗಿದೆ. ಸಿನಿಮಾದ ಎಲ್ಲ ಕೆಲಸಗಳನ್ನು ಸೇರಿ ಅಂದರೆ ಮಾರ್ಕೆಟಿಂಗ್ ಎಲ್ಲ ಕೆಲಸಗಳನ್ನು ಸೇರಿ ಅಂದಾಜು 500 ಕೋಟಿಯ ಒಳಗೆ ಸಿನಿಮಾಕ್ಕೆ ಬಜೆಟ್ ಬರಲಿ ಎನ್ನುವ ಮಾಹಿತಿಗಳು ಕೂಡ ಕೇಳಿ ಬಂದಿದೆ. ಅದರಿಂದಲೇ ಸಿನಿಮಾವು 1000 ಕೋಟಿ ಹೊಡೆಯುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಇನ್ನು ಈ ಲಿಸ್ಟ್ನ 10ನೇ ಸಿನಿಮಾವಾಗಿದೆ ಗಣೇಶ್ ಅವರ ಸಿನಿಮಾ. ಗಣೇಶ್ ಅವರ ಯುವರ್ ಸಿನ್ಸಿಯರ್ಲಿ ರಾಮ್ ಎನ್ನುವ ಸಿನಿಮಾವು ತಯಾರಾಗ್ತಾ ಇದ್ದು, ಈ ಸಿನಿಮಾದಲ್ಲಿ ರಮೇಶ್ ಅರವಿಂದ್ ಅವರು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಸಿನಿಮಾದ ಅನೌನ್ಸ್ಮೆಂಟ್ ಟೀಸರ್ ಇಂಟ್ರೆಸ್ಟಿಂಗ್ ಆಗಿ ಕಂಡು ಬಂದಿತ್ತು. ಒಂದು ದೊಡ್ಡ ಸದ್ದನ್ನೇ ಸಿನಿಮಾವು ಥಿಯೇಟರ್ಗಳಲ್ಲಿ ಮಾಡುವ ಮುನ್ಸೂಚನೆ ಸಿನಿಮಾದ ಟೀಸರ್ ಕೊಟ್ಟಿತ್ತು. ಈ ಸಿನಿಮಾ ಕೂಡ ಈ ವರ್ಷ ರಿಲೀಸ್ ಆಗ್ತಾ ಇದ್ದು, ಆದರೆ ರಿಲೀಸ್ ಡೇಟ್ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಇವಿಷ್ಟು ಈ ವರ್ಷದ ಟಾಪ್ 10 ಸಿನಿಮಾಗಳು. ಇನ್ನು ಇದರ ಎರಡನೇ ಪಾರ್ಟ್ ಕೆಲವೇ ದಿನಗಳಲ್ಲಿ ಬರ್ತಾ ಇದೆ. ಇನ್ನು ಈ ಸಿನಿಮಾಗಳಲ್ಲಿ ನೀವು ಯಾವ ಸಿನಿಮಾಕ್ಕಾಗಿ ಅತ್ಯಂತ ನಿರೀಕ್ಷೆಯಿಂದ ಕಾಯ್ತಾ ಇದ್ದೀರಿ ಎನ್ನುವುದನ್ನು ಕಮೆಂಟ್ ಮಾಡಿ ತಿಳಿಸಿ. ಮೊದಲಿಗೆ ಹೇಳಿದಂತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.